ನಮ್ಗೆ ಅದು ಅಲ್ಲದೆ 3ನೇ ಮಗು ಪ್ಲಾನ್ ಇದೆ. ಈಗ ಆಪರೇಷನ್ ಆದ್ಮೇಲೆ ಮತ್ತೆ ಮಗು ಆಗಲ್ಲ ಅಂತ. ನಾನು ಆಪರೇಷನ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರ್ಲಿಲ್ಲ. ನನಗೆ ಶಾಕ್ ಆಯ್ತು, ನನಗೆ ಗೊತ್ತಿಲ್ಲದೆ ನನಗೆ ಇವಾಗ ಆಪರೇಷನ್ ಆಯ್ತು ಅಂತ. ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನಿವತ್ತು ಬೆಳಗ್ಗೆಯಿಂದ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಲೇಟ್ ಆಯಿತು ಎದ್ದೊಳೋದು. ದೀರು ಮತ್ತು ಚಿನಿಮಾ ನೈಟ್ ತುಂಬಾನೇ ಆಟ ಆಡಿದ್ರು, ಹಾಗಾಗಿ ಅವರು ಮಲ್ಗೋದು ಲೇಟ್ ಆಯಿತು. ಇನ್ನೂ ಎದ್ದಿಲ್ಲ ನೋಡಿ. ಸ್ವಲ್ಪ ಕರ್ಟನ್ ಓಪನ್ ಮಾಡಿದ್ರೆ ಆಯ್ತು, ಚಿನಿಮಾ ನನ್ನ ಹಿಂದೆನೆ ಎದ್ದು ಬಂದ್ಬಿಡ್ತಾಳೆ. ಇನ್ನು ಅವಳು ಎದ್ದ ನಂತರ ನನಗೆ ಮತ್ತೆ ರಾಜುಗೆ ಹಗ್ ಮಾಡಬೇಕು, ಅದು ಅವಳಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಇನ್ನು ಲೈಟ್ ಆಗಿ ಇವಾಗ ಮಳೆ ಬರ್ಲಿಕ್ಕೂ ಸ್ಟಾರ್ಟ್ ಆಗಿದೆ. ಬೆಳಗ್ಗೆನೆ ಈ ರೀತಿ ಬಾಲ್ಕನಿಯಲ್ಲಿ ಪಕ್ಷಿಗಳು ಬಂದು ಕುತ್ಕೊಂಡಾಗ ನೋಡಕ್ ತುಂಬಾ ಚೆನ್ನಾಗಿರುತ್ತೆ. ಇನ್ನು ಫ್ರೆಶ್ ಅಪ್ ಆಗಿ ಈಗ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಕೆಳಗಡೆ ಬಂದೆ. ಈ ಮಳೆಗಾಲದಲ್ಲಿ ಮಾರ್ನಿಂಗ್ಸೇ ಒಂಥರ ಸ್ಲೋ ಅಲ್ವಾ, ಎದ್ದೊಳಕ್ಕೆ ಮನ್ಸಾಗೋದಿಲ್ಲ. ಅದು ಅಲ್ಲದೆ ಇವತ್ತು ಎದ್ದೊಳದೇ ಲೇಟ್ ಆಗಿದೆ. ಕ್ವಿಕ್ ಆಗಿ ಏನ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಬ್ರೇಕ್ಫಾಸ್ಟ್ ಕೌಂಟರ್ನ ಚೆಕ್ ಮಾಡಿದೆ. ಸೊ ಅವಾಗ ನನಗೆ ಪ್ಯಾನ್ ಕೇಕ್ ಪ್ಯಾಕ್ ಕಾಣಿಸ್ತು. ಸೊ ಇದನ್ನೇ ಮಾಡ್ಬಿಡೋಣ ಅಂತ ಹೇಳಿ ಡಿಸೈಡ್ ಆದೆ. ನಾನು ಇವಾಗ ಬನಾನಾ ಚಾಕೋ ಚಿಪ್ ಪ್ಯಾನ್ ಕೇಕ್ ಅನ್ನ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಸ್ಲರ್ಪ್ ಫಾರ್ಮ್ ಅವರ ಮಿಲೆಟ್ ಪ್ಯಾನ್ ಕೇಕ್ ಮಿಕ್ಸ್ ಅನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರಲ್ಲಿ ಮೈದಾ, ಪ್ರಿಸರ್ವೇಟಿವ್ಸ್ ಏನು ಇರೋದಿಲ್ಲ, ಮಿಲೆಟ್ಸ್ ಅನ್ನ ಬಳಸಿ ತಯಾರಿಸಿರ್ತಾರೆ. ಫ್ರೆಂಡ್ಸ್, ಅವಾಗವಾಗ ಫನ್ ಇರ್ಲಿ ಅನ್ನೋದಕ್ಕೋಸ್ಕರ ಮಕ್ಕಳಿಗೆ ವೆರೈಟಿ ಪ್ಯಾನ್ ಕೇಕ್ ಗಳನ್ನ ಮಾಡ್ತಾ ಇದೆ. ಅದ್ರಲ್ಲಿ ಕೆಲವೊಂದು ನಮ್ ದೀರುಗ್ ಇಷ್ಟ ಆಗತ್ತೆ, ಇನ್ ಕೆಲವೊಂದು ನಮ್ ಚಿನಿಮಾಗ್ ಇಷ್ಟ ಆಗತ್ತೆ. ಇನ್ನ ಮಾಡ್ತಾ ನನ್ಗೂ ಕೂಡ ಇಷ್ಟ ಆಗೋಗ್ಬಿಟ್ಟಿದೆ. ಇವಾಗ ಹೆಲ್ಪ್ ಮಾಡ್ತೀಯಾ ಅಥವಾ ಮೆಸ್ ಮಾಡ್ತೀಯಾ? ಸರಿ. ಇದ್ ಮಾಡೋದಂತೂ ತುಂಬಾನೇ ಈಸಿ, ಜಾಸ್ತಿ ಟೈಮ್ ಕೂಡ ಬೇಕಾಗೋದಿಲ್ಲ. ಜಸ್ಟ್ ಒಂದು ಬೌಲ್ಗೆ ಈ ಪ್ಯಾನ್ ಕೇಕ್ ಪಿಕ್ಸ್ ಅನ್ನ ಹಾಕಿ 1 ಸ್ಪೂನ್ ತುಪ್ಪ ಹಾಗೆ 1 ಕಪ್ನಷ್ಟು ಹಾಲು ಹಾಕಿದ್ರೆ ಆಯ್ತು. ಏನೋ ಒಂದು 10 ಇಂಗ್ರೀಡಿಯೆಂಟ್ಸ್ ತಂದು ಹಾಕಿ ಮಾಡ್ಬೇಕಂತದ್ದೇನಿಲ್ಲ. ಇದನ್ನ ಗಂಟುಗಳು ಏನು ಇಲ್ದಲೆ ಮಿಕ್ಸ್ ಮಾಡ್ಕೊಂಡು ಬಿಸಿ ಆಗಿರೋ ತವಾ ಮೇಲೆ ಹಾಕಿದ್ರೆ ಆಯ್ತು. ಒಂದ್ ಸೈಡ್ ಆದ್ಮೇಲೆ ಫ್ಲಿಪ್ ಮಾಡಿ ಇನ್ನೊಂದ್ ಸೈಡ್ ಕೂಡ ಬೇಯಿಸ್ಕೊಂಡು ತೆಗಿಬೇಕು. ಇನ್ನ ಇವತ್ತು ಇದ್ರ ಮೇಲೆ ಡ್ರೈ ಫ್ರೂಟ್ಸ್ ಮತ್ತೆ ಹನಿ ಹಾಕಿ ಸರ್ವ್ ಮಾಡ್ತಾ ಇದ್ದೀನಿ. ಕೆಲವೊಂದ್ಸಲ ಪೀನಟ್ ಬಟರ್ ಮತ್ತು ಕ್ರಶ್ಡ್ ನಟ್ಸ್ ಹಾಕಿ ಸರ್ವ್ ಮಾಡ್ತೀನಿ. ನಾಳೆ ನನಗೆ ಚಾಕೋ ಚಿಪ್ಸ್ ಅಲ್ಲಿ ಇದು ಮಾಡ್ತೀಯಾ? ಮಾಡ್ಕೊಡ್ತೀನಿ. ಸೊ ಇಷ್ಟೇ ನೋಡಿ ಫ್ರೆಂಡ್ಸ್, ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟು. ಬೇಗನೆ ಮಾಡ್ಕೊಳ್ಬಹುದು, ತುಂಬಾ ಸಮಯನೂ ಬೇಕಾಗೋದಿಲ್ಲ, ಜೊತೆಗೆ ತುಂಬಾ ರುಚಿಯಾಗೂ ಇರುತ್ತೆ. ಫ್ರೆಂಡ್ಸ್, ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ. ನೀವು ಸ್ಲರ್ಪ್ ಫಾರ್ಮ್ ಅವರ ವೆಬ್ಸೈಟ್ ನಲ್ಲಿ ತಗೊಳ್ಳೋದಾಯ್ತು ಅಂದ್ರೆ ಮಾಯಾ 15 ಅನ್ನೋ ಕೋಡ್ ನ ಯೂಸ್ ಮಾಡಿದ್ರೆ ಎಕ್ಸ್ಟ್ರಾ 15% ಆಫ್ ಆಗುತ್ತೆ. ಮಧ್ಯಾಹ್ನಕ್ಕೆ ಅಡುಗೆ ಶುರು ಮಾಡಿದ್ದೀನಿ. ಅಂದ್ರೆ ಚಿನಿಮನ್ ಸ್ಕೂಲಿಂದ ಬಿಟ್ಟು ಬರೋದೇ ಅಡುಗೆ ಮಾಡ್ಕೊಂಡ್ಬಿಡ್ತೀನಲ್ವಾ, ಹಾಗಾಗಿ ಸೊ ಜಾಸ್ತಿ ಟೈಮ್ ಇಡ್ಸೋದಿಲ್ಲ. ಇವತ್ತು ಸ್ವಲ್ಪ ಸ್ನಾಕ್ಸ್ ಎಲ್ಲ ಮಾಡಬೇಕು ಅಂತ ಹೇಳಿ ಒಂದೊಂದಾಗೆ ಮಾಡ್ತಾ ಇರ್ತೀನಿ. ಅಂದ್ರೆ ಒಂದ್ ಕಡೆ ಅಡುಗೆಗೆ ಇಟ್ಟಿರ್ತೀನಿ, ಇನ್ನೊಂದ್ ಕಡೆ ಇದು ರೆಡಿ ಆಗ್ಬಿಡತ್ತೆ. ಸೊ ಈಗ ಚೆನ್ನಾಗಿ ಆಗಿದೆ, ಇನ್ನು ಸ್ವಲ್ಪ ತಣ್ಣಗಾಗ್ಬೇಕಿದೆ. ಇವತ್ತು ಮಧ್ಯಾಹ್ನಕ್ಕೆ ಇದು ಬಸಳೆ ಸೊಪ್ಪು, ಅದರಿಂದ ಬೇಳೆ ಸಾರು ಮಾಡ್ತಾ ಇದ್ದೀನಿ. ಈ ಬಸಳೆ ಸೊಪ್ಪಿನ ಬೇಳೆ ಸಾರು ತುಂಬಾನೇ ಚೆನ್ನಾಗಿರುತ್ತೆ. ಸೊ ಅವಾಗ ಮಾಡ್ಕೊಳ್ತಾ ಇರ್ತೀನಿ. ಟಾಟಾ ಬಿಡಿ ಹೋಗ್ಲಿ ಬಿಡಿ. ಫ್ರೆಂಡ್ಸ್, ಇನ್ನೇನು ಅಡುಗೆ ಎಲ್ಲ ಮುಗೀತು. ಇವತ್ತು ಅನ್ಕೊಳ್ದೇನೆ ಕೆಲಸಗಳೆಲ್ಲ ಬೇಗ ಮುಗ್ದೋಗ್ಬಿಟ್ಟಿದೆ. ಅದಕ್ಕೆ ಏನ್ ಮಾಡ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಚಿನಿಮಾಗೆ ಕರ್ಕೊಂಡ್ಬರಕ್ ಹೋಗೋಣ ಅಂದ್ರೆ ಇನ್ನೂ 1 ಅವರ್ ಇದೆ. ದೀರು ಚೆನ್ನಾಗಿ ನಿದ್ದೆ ಮಾಡ್ತಾ ಇದ್ದೇನೆ, ಹೊರಗಡೆ ಮಳೆ ಬರ್ತಾ ಇದೆ, ಹಾಗಾಗಿ ತಲೆನೇ ಓಡ್ತಾ ಇಲ್ಲ. ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಸರಿ, ನನಗೆ ಒಂದು ಟಾಪಿಕ್ ನೆನ್ಪು ಬಂತು, ಅದನ್ನ ನಿಮ್ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ಬಂದೆ. ಲಾಸ್ಟ್ ಟೈಮು ನಾನು ಹೇಳಿದ್ದೆ ಮಮ್ಮಿ ಟಮ್ಮಿ ಇದೆ, ನಾನು ಪ್ರೆಗ್ನೆಂಟ್ ಅಲ್ಲ ಅಂತ ಹೇಳ್ಬಿಟ್ಟು. ಆ ವಿಡಿಯೋನ ನೋಡ್ಬಿಟ್ಟು ನೀವು ಆಲ್ರೆಡಿ ಆಪರೇಷನ್ ಮಾಡಿಸ್ಕೊಂಡಿದ್ದೀರಲ್ಲ ಶಾರು, ಮತ್ತೆ ಹೆಂಗೆ ಪ್ರೆಗ್ನೆಂಟ್ ಆಗಕ್ಕೆ ಸಾಧ್ಯ? ಆಲ್ರೆಡಿ ಅವ್ರಿಗೆ ಆಪರೇಷನ್ ಆಗಿದೆ ಅಂತ ಹೇಳಿ ಸಾಕಷ್ಟು ಕಾಮೆಂಟ್ಸ್ಗಳಿಗೆ ನನ್ನ ಫಾಲೋವರ್ಸೇ ಕಾಮೆಂಟ್ಸ್ ಮಾಡಿ ತಿಳಿಸ್ತಾ ಇದ್ದಾರೆ. ಅವರಿಗೆ ನನಗೆ ಶಾಕ್ ಆಯಿತು, ನನಗೆ ಗೊತ್ತಿಲ್ಲದೆ ನನಗೆ ಇವಾಗ ಆಪರೇಷನ್ ಆಯಿತು ಅಂತ. ಯಾಕೆಂದ್ರೆ ನಾನು ಎಲ್ಲೂ ಹೇಳೇ ಇಲ್ಲ ನಾನು ಆಪರೇಷನ್ ಆಗಿದೆ ನನಗೆ ಅಂತ. ಸೊ ನನಗೆ ಸೆಕೆಂಡ್ ಡೆಲಿವರಿ ಆಯ್ತಲ್ವಾ, ಅವಾಗ ನಾನು ಆಪರೇಷನ್ ಮಾಡಿಸ್ಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ. ಯಾಕೆಂದರೆ ನಮಗೆ ಅಷ್ಟಾಗಿ ಸಪೋರ್ಟ್ ಇರಲಿಲ್ಲ. ನಾನು ರಾಜುನೇ ನೋಡ್ಕೊಳ್ಬೇಕಾಗಿತ್ತು.
ಮೊದಲೇ ಸಣ್ಣ ಮಗುನ ನೋಡ್ಕೊಳ್ಳೋದೇ ಒಂದು ಕಡೆ, ಇನ್ನೊಂದು ಕಡೆ ನಮ್ಮ ಚಿನಿಮಾನ ಬೇರೆ ನೋಡ್ಕೊಳ್ಬೇಕು. ಅದ್ರ ಜೊತೆಗೆ ನನಗೆ ಇದು ಆಪ್ರೇಷನ್ ಅಂದರೆ ತುಂಬಾ ಕಷ್ಟ ಆಗತ್ತೆ. ಸೊ ಆಗೋದಿಲ್ಲ ಅಂತ ಅನ್ನಿಸ್ತು. ಸ್ವಲ್ಪ ಯೋಚನೆ ಮಾಡಿದ್ವಿ, ಯಾಕೆ ಅಷ್ಟೊಂದು ರಿಸ್ಕ್ ತಗೊಳ್ಬೇಕು, ಸ್ವಲ್ಪ ರೆಸ್ಟ್ ಎಲ್ಲ ಮಾಡಬೇಕಾಗತ್ತೆ ಅಲ್ವಾ. ಸೊ ಎಷ್ಟು ಚಿಕ್ಕ ಆಪ್ರೇಷನ್ ಆದ್ರೂ ಸ್ವಲ್ಪ ರೆಸ್ಟ್ ಮಾಡಬೇಕು, ಚೆನ್ನಾಗಿ ಕೇರ್ ತಗೊಳ್ಬೇಕು. ನನಗೆ ಆ ಮಗು ನೋಡ್ಕೊಳ್ಳೋದೇ ಒಂದು ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಆಗಿತ್ತು. ಸೊ ಇನ್ನು 2ನೇ ಮಗುಗೂ ಹಾಗೆ ಇರುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಬೇಡ ಸ್ವಲ್ಪ ದಿವಸ ಆಪ್ರೇಷನ್ನು, ಬೇಕಾದರೆ ಮಕ್ಕಳು ಸ್ವಲ್ಪ ದೊಡ್ಡವರಾದ್ಮೇಲೆ ಮಾಡ್ಕೊಳ್ಳೋಣ ಅನ್ನೋದಿತ್ತು ನಮ್ಗೆ. ಅದು ಅಲ್ಲದೆ 3ನೇ ಮಗು ಪ್ಲ್ಯಾನ್ ಇದೆ. ಸೊ ಅದು ಸೆಕೆಂಡ್ರಿ ಬಿಡಿ. ಬಟ್ ಸದ್ಯಕ್ಕೆ ಆಪ್ರೇಷನ್ ಬೇಡ ಅಂದ್ಕೊಂಡ್ವಿ ಆವಾಗ ನಮ್ಮ ಪರಿಸ್ಥಿತಿ ನೋಡಿಕೊಂಡು. ಅದನ್ನು ನಿಮ್ಗೆ ಇವತ್ತು ಹೇಳ್ಬೇಕು ಅಂದ್ಕೊಂಡೆ. ತುಂಬ ಜನರು ಏನು ಅಂದ್ಕೊಳ್ತಾರೆ ಅಂದರೆ ಫಸ್ಟ್ ಬೇಬಿ, ಸೆಕೆಂಡ್ ಬೇಬಿ ಆದಮೇಲೆ ನೆಕ್ಸ್ಟ್ ಇನ್ನು ಆಪ್ರೇಷನ್ ಮಾಡಿಸ್ಕೊಳ್ತಾರೆ. ಇದು ಕಾಮನ್ ಅಲ್ವಾ. ಸೊ ನನಗೂ ಅದೇ ರೀತಿಯಾಗಿ ಆಗಿದೆ, ಬಟ್ ನಾನು ಹೇಳಿಲ್ಲ. ಇನ್ನು ಕೆಲವ್ರು ಏನು ಅಂದ್ಕೊಂಡಿದ್ದಾರೆ, ನಾನು ಯಾವುದೋ ವ್ಲಾಗಲ್ಲಿ ಹೇಳಿದ್ದೀನಿ, ಅವ್ರು ಆಲ್ರೆಡಿ ಹೇಳಿರ್ತಾರೆ ಆಪ್ರೇಷನ್ ಆಗಿದೆ ಅಂತ ಹೇಳಿ ಅಂದ್ಕೊಂಡ್ಬಿಟ್ಟಿದ್ದಾರೆ. ಬಟ್ ನಾನು ಇನ್ನೂ ಆಪ್ರೇಷನ್ ಮಾಡಿಸ್ಕೊಂಡಿಲ್ಲ. ಸೊ ಇನ್ನೂ ಸ್ವಲ್ಪ ದಿವಸ ಹೋಗಲಿ ಅಂತ. ಆ್ಯಂಡ್ ಇನ್ನೊಂದು ವಿಷಯ ಹೇಳಬೇಕು, ಕೆಲವ್ರು ಏನಂತ ಅಂದ್ಕೊಂಡಿದ್ದಾರೆ ಅಂದರೆ ಈಗ ಆಪ್ರೇಷನ್ ಆದಮೇಲೆ ಮತ್ತೆ ಮಗು ಆಗಲ್ಲ ಅಂತ. ಸೊ ನಾನು ಹಂಗೆ ಅಂದ್ಕೊಂಡಿದ್ದೆ ಮೊದಲೆಲ್ಲ. ಅದು ಹೇಗಪ್ಪ ಅಂದರೆ, ಸೊ ಮದರ್ಗೆ ಟ್ಯೂಬ್ ಇರತ್ತಲ್ವ, ಅದನ್ನು ಸೀಲ್ ಮಾಡ್ತಾರಂತೆ. ಇಲ್ಲ ಅಂತ ಹೇಳಿದ್ರೆ ಅದನ್ನು ಗಂಟು ಹಾಕೋದು, ಕಟ್ ಮಾಡೋದು. ನನಗೆ ಈ ಮೆಡಿಕಲ್ ಟರ್ಮ್ಸ್ ಎಲ್ಲ ಗೊತ್ತಿಲ್ಲ, ಬಟ್ ಏನೋ ಒಂದು ಮಾಡ್ತಾರೆ ಒಟ್ಟಿನಲ್ಲಿ. ಸೊ ಆ ಥರ ಮಾಡಿಬಿಟ್ಟು ಮಕ್ಕಳು ಆಗದ ಹಾಗೆ ಮಾಡ್ತಾರಂತೆ. ನಾನು ಒಂದು ಇನ್ಸಿಡೆಂಟ್ ನೋಡಿದ್ದೀನಿ ಅಂತ ಹೇಳಿದ್ನಲ್ವ, ನಮ್ಮ ಒಂದು ರಿಲೇಟಿವ್ಸ್ನಲ್ಲೇ ಒಬ್ಬರಿಗೆ ಮಗು ಆಗಿತ್ತು, 2ನೇ ಮಗುನೂ ಆಗಿತ್ತು. 2ನೇ ಮಗು ಆದಮೇಲೆ ಆಪ್ರೇಷನ್ ಮಾಡಿಸ್ಬಿಟ್ಟಿದ್ರು ಅವರು. ಅದಾದಮೇಲೆ 1.5 ಇಯರ್ಗೇನೋ ಆ ಬೇಬಿಗೇನೋ ಆಯಿತು, ತೀರ್ಕೊಂಡ್ಬಿಡ್ತು ಬೇಬಿ. ಸೊ ಆಮೇಲೆ ಅವ್ರು ಏನು ಮಾಡಿದ್ರು, ಹಾಸ್ಪಿಟಲ್ಗೆ ಹೋದ್ಮೇಲೆ ಅದು ಡಾಕ್ಟರ್ ಅದೇ ಹೇಳಿದ್ನಲ್ವಾ, ಟ್ಯೂಬ್ನ ಗಂಟು ಹಾಕಿರ್ತಾರೆ ಅಂತ. ಸೊ ಅದನ್ನು ತೆಗೆದು ಕಳಿಸಿದ್ರಂತೆ. ಅವ್ರಿಗೀಗ ಸೆಕೆಂಡ್ ಬೇಬಿ ಆಗಿದೆ. ಹಾಗೆ ಆಲ್ರೆಡಿ ಒಂದು 3-4 ಇಯರ್ಸ್ ಆಯ್ತು ಅಂದ್ಕೊಳ್ಳಿ. ಈಗ ಮಗು ಕೂಡ ದೊಡ್ಡದಾಗಿದೆ. ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದರೆ, ಆ ಥರ ಚಾನ್ಸ್ ಇದೆ ಅಂತೆ. ಬಟ್ ಏನಪ್ಪ ಅಂದರೆ ಇದರಲ್ಲಿ ಆಪ್ರೇಷನ್ ಯಾವಾಗ ಮಾಡಿಸ್ಕೊಂಡಿದ್ದೀವಿ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ಯಾವ ಏಜಲ್ಲಿ ಮಾಡಿಸಿದ್ದೀವಿ. ಈಗ 33 ಆ ಏಜಲ್ಲ ಆದರೆ ಚಾನ್ಸಸ್ ಇರತ್ತಂತೆ 38, ಅಂಡರ್ 38ವರ್ಗೂ. ಅದೇ ನಾವು ಒಂದು 40 ಆ ಥರ ಏಜ್ ಆಯ್ತು ಅಂದರೆ ಚಾನ್ಸಸ್ ಸ್ವಲ್ಪ ಕಮ್ಮಿ ಇರುತ್ತೆ ಅಂತ ಹೇಳ್ತಾರೆ. ಇನ್ನು ಅದಾದಮೇಲೆ ಈಗ ನಾವು ಆಪ್ರೇಷನ್ ಮಾಡಿಸಿರ್ತೀವಲ್ವ, ಸೊ ಅದು ಕೂಡ ಮ್ಯಾಟ್ರ್ ಆಗುತ್ತಂತೆ. ಏನು 5 to 7 ಇಯರ್ಸ್ ರಾಜು ಆಪ್ರೇಷನ್? 5 to 7 ಇಯರ್ಸ್ ಆಪರೇಷನ್ ಆದ್ಮೇಲೆ 5 to 7 ಇಯರ್ಸ್ ಒಳಗಡೆ ಅದನ್ನ ರೀಕನೆಕ್ಟ್ ಮಾಡೋದು, ರಿಸ್ಟೋರ್ ಮಾಡೋದು ಮಾಡಿದ್ರೆ ಚಾನ್ಸಸ್ ಇರುತ್ತೆ ಜಾಸ್ತಿ ಅಂತ ಹೇಳ್ತಾರೆ. ಬಟ್ ಡಿಪೆಂಡ್, ಕೆಲವು ಜನರಿಗೆ ಟ್ಯೂಬ್ ಜಾಸ್ತಿ ಕಟ್ ಮಾಡಿಬಿಟ್ಟಿದ್ರೆ ಆಗಲ್ಲ, ಕನೆಕ್ಟ್ ಮಾಡೋದು ಡಿಫಿಕಲ್ಟ್ ಆಗುತ್ತೆ. ಒಬ್ಬೊಬ್ರಿಗೆ ಒಂದೊಂದ್ ತರ ಇರುತ್ತೆ, ಎಲ್ಲರಿಗೂ ಸೇಮ್ ಇರಲ್ಲ. ಸೊ ಅದಕ್ಕಾಗಿ ಈ ಥರ ಇರುತ್ತೆ, ಯಾವಾಗ ಮಾಡಿಸಿರ್ತಾರೋ ಅದು ಕೂಡ ಮ್ಯಾಟ್ರ್ ಆಗಬೇಕು. ಸೊ ನಮ್ಮದ್ರಲ್ಲಿ ಒಬ್ರಿಗೆ ಆಯ್ತು ಅಂತ ಹೇಳಿದ್ನಲ್ವ, ಅವ್ರದ್ದು ವಿತಿನ್ 2 ಇಯರ್ಸ್ ಅಲ್ವಾ. ಸೊ ಬೇಗನೆ ಆಯಿತು, ಮಗು ಕೂಡ ಆಯಿತು. ಅಂದರೆ ಏಜ್ ಕೂಡ ಕಮ್ಮಿ ಇತ್ತಲ್ವ, ಹಾಗಾಗಿ ಚಾನ್ಸಸ್ ಜಾಸ್ತಿ ಇರತ್ತೆ. ಸೊ ಇದೆಲ್ಲದೂ ಮ್ಯಾಟ್ರ್ ಆಗುತ್ತೆ, ಎಲ್ಲದಕ್ಕೂ ಕೂಡಿ ಬರ್ಬೇಕಂತ ಹೇಳ್ತಾರಲ್ವ. ಸೊ ಇದೆಲ್ಲದೂ ಕೂಡಿ ಬರ್ಬೇಕಂಗೆ. ಬಟ್ ಒಂದ್ಸಾರಿ ಆಪರೇಷನ್ ಆದ್ಮೇಲೆ ಮತ್ತೆ ಅದನ್ನ ರಿವರ್ಸ್ ಮಾಡ್ಕೊಂಡು ಮಕ್ಕಳು ಮಾಡ್ಕೊಳ್ಳೋದು ಒಂದು ಪದ್ಧತಿಯಲ್ಲಿ ರಿಸ್ಕಿನೇ. ನಾರ್ಮಲ್ ಪ್ರೆಗ್ನೆನ್ಸಿಗಿಂತ ಅದು ರಿಸ್ಕಿ ಇರುತ್ತೆ. ಕೆಲವೊಂದ್ಸಾರಿ ಗರ್ಭ ಚೀಲದಲ್ಲಿ ಇರಲ್ಲ ಮಗು, ಹೊರಗಡೆ ಬಂದ್ಬಿಡುತ್ತೆ, ಏನೇನೋ ರಿಸ್ಕ್. ಸೊ ಬೆಟರ್ ನಾವು ಮುಂದೆ ಮಕ್ಕಳು ಮಾಡ್ಕೊಳ್ಳೋದಿತ್ತು ಅಂದ್ರೆ ಬೇರೆ ಪದ್ಧತಿಗಳಿದೆ ಪ್ರೆಗ್ನೆನ್ಸಿನ ಅವಾಯ್ಡ್ ಮಾಡ್ಲಿಕ್ಕೆ, ತುಂಬಾ ಸೊಲ್ಯೂಷನ್ಸ್ ಇದೆ. ನ್ಯಾಚುರಲ್ ವೇ ಡಾಕ್ಟರ್ ಕೇಳಿದ್ರೆ ಬೆಟರ್. ಹೌದು. ಈಗ ನಾವೇನ್ ಮಾಡ್ತೀವಿ ಗೊತ್ತಾ, ಮಕ್ಕಳು ಸದ್ಯಕ್ಕೆ ಬೇಡ ಅನ್ಕೊಳ್ಳೋದಾಗಿರ್ಬೋದು ಅಥವಾ ಅವಾಯ್ಡ್ ಮಾಡೋದು ಮಾಡ್ತೀವಿ ಅಲ್ವಾ. ಸೊ ಅದಕ್ಕೆ ಕೆಲವೊಂದು ಪದ್ಧತಿಗಳಿರುತ್ತೆ, ಅದನ್ನ ಫಾಲೋ ಮಾಡಿದ್ರೆ ಆಯ್ತು. ನಾವು ಅದನ್ನ ಕೇಳೋದಕ್ಕೆ ಅವ್ರಿಗೆ ಮುಜುಗರ ಆಯ್ತು ಅಂದ್ರೆ ಡಾಕ್ಟರ್ಸ್ ಇದ್ರ ಬಗ್ಗೆ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾವು ಯಾವ ತರ ಕೇರ್ ತಗೊಳ್ಬೇಕು ಅದನ್ನ ಕೂಡ ಅವರೇ ಹೇಳ್ಕೊಡ್ತಾರೆ. ಸೊ ಹೋಗ್ಬೇಕಷ್ಟೇ ಧೈರ್ಯ ಮಾಡಿ ನಾವು. ಇನ್ನೊಂದು ಏನಂದ್ರೆ ತುಂಬಾ ಜನರು ಈಗಿನ ಕಾಲದಲ್ಲಿ ಚೇಂಜ್ ಆಗ್ತಾ ಇದಾರೆ. ಮೊದ್ಲಿನ ಜನರು ಏನಂದ್ರೆ ಡಾಕ್ಟರ್ ಹತ್ರ ಪ್ರಾಬ್ಲಮ್ ಇದ್ದಾಗ ಮಾತ್ರ ಹೋಗ್ಬೇಕು ಅನ್ನೋದು ಮೆಂಟಾಲಿಟಿ ಅದು. ಆತರ ಏನು ಇಲ್ಲ ಗೊತ್ತಾ. ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆನೆ ಹೋಗಿ ಕೇಳ್ಕೊಂಡು ಪ್ರಾಬ್ಲಮ್ನೇ ಅವಾಯ್ಡ್ ಮಾಡ್ಬೋದಲ್ಲ. ಡೌಟ್ ಬಂದ್ರೂನು ಹೋಗಿ ಕೇಳ್ಬೇಕು ಡಾಕ್ಟರ್ನ. ಸೊ ಅದಕ್ಕೆ ಸೊಲ್ಯೂಷನ್ ಗೊತ್ತಾಗ್ಬಿಡತ್ತೆ. ಇಲ್ಲಾಂದ್ರೆ ನಾವು ಅದ್ ಮನ್ಸಲ್ಲಿ ಇಟ್ಕೊಂಡು ಆ ಡೌಟ್ಗೆ ಇನ್ನೊಂದು 10 ಹುಡ್ಕೊಂಡ್ಬಿಟ್ಟಿರ್ತೀವಿ, ಇದಲ್ಲ ಅಂದ್ರೆ ಅದಾ ಅಂತ ಹೇಳ್ಬಿಟ್ಟು. ಸೊ ಆ ಥರ ಯೋಚನೆ ಮಾಡ್ದಲೆ, ಸೊ ನಮ್ಗೆ ಯಾರಿಂದ ಸೊಲ್ಯೂಷನ್ ಸಿಗತ್ತೋ ಅವ್ರ ಹತ್ರನೇ ಹೋಗಿ ಡೈರೆಕ್ಟಾಗಿ ಕೇಳ್ಬಿಟ್ರೆ ಕ್ಲಿಯರ್ ಆಗ್ಬಿಡುತ್ತಲ್ಲ.
ಇನ್ನು ಆಮೇಲೆ ಈ ಟೈಮ್ನಲ್ಲಿ ತುಂಬ ಜನರು ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇರ್ತಾರೆ. ಸೊ ಅವರು ಕೂಡ ಕೇಳಿದರು, ಏನಾದರೂ ಟಿಪ್ಸ್ ಕೊಡಿ ನಿಮ್ಮ ಕಡೆಯಿಂದ, ನಮಗೂ ಹೆಲ್ಪ್ ಆಗುತ್ತೆ. ಯಾಕೆಂದರೆ ಇದು ಫ್ಯಾಮ್ಲಿಗಳಲ್ಲಿ ಹೇಳಲಿಕ್ಕೆ ಸ್ವಲ್ಪ ಮುಜುಗರ ಪಡ್ತಾರೆ. ಈಗ ಪೇರೆಂಟ್ಸ್ ಆಗಿರ್ಬೋದು, ಅಷ್ಟು ಸಡನ್ನಾಗಿ ಹೇಳೋದಿಲ್ಲ. ಕೆಲವೊಂದು ಫ್ಯಾಮ್ಲಿಗಳಲ್ಲಿ ಓಪನ್ ಆಗಿರ್ತಾರೆ, ಶೇರ್ ಮಾಡ್ತಾರೆ. ಸೊ ಗೊತ್ತಿಲ್ಲದೆ ಇರೋರಿಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಪ್ರೆಗ್ನೆನ್ಸಿನ ಹೇಗೆ ಅವಾಯ್ಡ್ ಮಾಡೋದು ಮತ್ತು ಪ್ರೆಗ್ನೆಂಟ್ ಆಗಬೇಕು ಅಂದರೆ ಏನು ಮಾಡಬೇಕು ಅನ್ನೋದರ ವಿಡಿಯೋ ನಾನು ಆಲ್ರೆಡಿ ಮಾಡಿದ್ದೀನಿ. ಲಿಂಕ್ ಇಲ್ಲಿ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಸೊ ಅದರಲ್ಲಿ ನಾನು ಡಿಟೈಲ್ ಆಗಿ ಹೇಳಿದ್ದೀನಿ. ನಾವು ಒಂದು ವೇಳೆ ಕನ್ಸೀವ್ ಆಗಬೇಕು ಅಂದರೆ ಏನು, 2 ವಿಡಿಯೋ ಇದೆ, ಕನ್ಸೀವ್ ಆಗಬೇಕು ಅಂದರೆ ಏನು ಫಾಲೋ ಮಾಡಬೇಕು, ಯಾವ ಥರ ಚಾರ್ಟ್ನ ಪ್ರಿಪೇರ್ ಮಾಡಬೇಕು, ಡಿಟೈಲಾಗಿ ಕೊಟ್ಟಿದ್ದೀವಿ. ಅದನ್ನು ನಾನು ಕೂಡ ಫಾಲೋ ಮಾಡಿರೋದು, ನನಗೆ ಅದು ವರ್ಕ್ ಆಗಿರೋದ್ರಿಂದನೇ ನಿಮಗೆ ಶೇರ್ ಮಾಡಿದ್ದೀನಿ. ಆಮೇಲೆ ಇದು ನಮ್ಮ ಎಕ್ಸ್ಪೀರಿಯನ್ಸ್, ನಮ್ಮ ಇನ್ಫಾರ್ಮೇಶನ್ ಪರ್ಪಸ್ ಅಷ್ಟೇ. ಹೌದು, ನಾವೇನ್ ಡಾಕ್ಟರ್ಗಳೆಲ್ಲ ಡಾಕ್ಟರ್ ತರ ಹೇಳ್ತಾ ಇಲ್ಲ, ಜಸ್ಟ್ ಒಂದು ಅಡ್ವೈಸ್ ಅಷ್ಟೇ. ಅಂದ್ರೆ ಯಾರು ಹೇಳಲ್ಲ ಹೊರಗಡೆ. ಸೊ ನಮ್ಮ ಕಡೆಯಿಂದ ನಿಮ್ಗೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಮ್ಮ ಎಕ್ಸ್ಪೀರಿಯನ್ಸ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀವಿ. ಏನಪ್ಪ ಅಂದರೆ, ನೀವು ಆ ವಿಡಿಯೋ ಪೂರ್ತಿಯಾಗಿ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. ಅಂದರೆ ಹೊಸದಾಗಿ ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡ್ತಾ ಇದ್ದೀರಲ್ವ, ಮತ್ತು ಈಗ ಸದ್ಯಕ್ಕೆ ಪ್ರೆಗ್ನೆನ್ಸಿ ಬೇಡ ಅಂದ್ಕೊಳ್ಳೋರು ಇದ್ದಾರಲ್ವ, ಸೊ ಅವರಿಗೆ ಹೆಲ್ಪ್ ಆಗುತ್ತೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅರ್ಥ ಮಾಡ್ಕೊಳ್ಳಿ. ಆ್ಯಂಡ್ ಆಮೇಲೆ ಇನ್ನೂ ಕೆಲವೊಂದು ಹೇಳ್ತಾ ಇರ್ತಾರೆ ಕೆಲವರು, ಪ್ರೆಗ್ನೆನ್ಸಿಗೆ ಪ್ಲ್ಯಾನ್ ಮಾಡಬೇಕು ಅಂದರೆ ಹೇಗೆ, ನಾವು ತುಂಬ ದಪ್ಪ ಇರ್ತೀವಿ, ನಮ್ಗೆ ವರ್ಕೌಟ್ ಆಗುತ್ತಾ, ನಾವು ಮಾಡೋ ಚಾನ್ಸಸ್ ಇದೆಯಾ ಅಂತೇಳಿ ಕೇಳ್ತಾರೆ. ಈಗ ನೋಡಿ, ನೀವು ಏನೇ ಆಗಿರ್ಬೋದು, ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ರೆ ಫಸ್ಟ್ ಒಂದ್ಸಲ ಡಾಕ್ಟರ್ನ ಮೀಟ್ ಮಾಡಿ. ಯಾರು ತಾಯಿ ಒಬ್ಬರೇ ಅಲ್ಲ, ಇಬ್ಬರು ಹೋಗಿ, ಗಂಡ ಹೆಂಡತಿ ಇಬ್ಬರು ಹೋಗ್ಬಿಟ್ಟು ಡಾಕ್ಟರ್ನ ಕೇಳಿದ್ರೆ ಕೆಲವೊಂದು ಹೇಳ್ತಾರೆ ಅವರು. ಮತ್ತು ನಿಮ್ಮ ಹೆಲ್ತ್ ಹೇಗಿದೆ ಅನ್ನೋದನ್ನ ಚೆಕ್ ಮಾಡಿಸ್ಕೊಂಡ್ರೆ, ಈ ಹೆಲ್ತ್ ಚೆಕಪ್ಪು ಇಂಥದ್ದೆಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈಗ ನಮ್ಗೆ ಏಜ್ ಆಗ್ತಾ ಆಗ್ತಾ ಸೊ ಬಾಡಿಯಲ್ಲಿ ಎಷ್ಟೆಲ್ಲ ಚೇಂಜಸ್ ಆಗುತ್ತೆ ಅಲ್ವಾ. ಸೊ ಅದಕ್ಕಾಗಿ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡು ನಮ್ಮ ಹೆಲ್ತ್ ಹೇಗಿದೆ, ನಾವು ನೆಕ್ಸ್ಟು ಪ್ರೆಗ್ನೆನ್ಸಿ ಪ್ಲ್ಯಾನ್ ಮಾಡ್ತಾ ಇದ್ರೆ ಏನೆಲ್ಲ ತೊಗೊಳ್ಬೇಕು, ಏನೆಲ್ಲ ಕೇರ್ ತೊಗೊಳ್ಬೇಕು ಅನ್ನೋದು ತಿಳ್ಕೊಂಡ್ವಿ ಅಂದ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಅಂದರೆ ಮುಂದೆ ಯಾವಾಗೋ ಸಫರ್ ಆಗೋದು ಆ ಥರ ಏನೂ ಇರೋದಿಲ್ಲ. ಏನಾದರೂ ಆ ಥರ ಇತ್ತು ಪ್ರಾಬ್ಲಮ್ಸ್ ಅಂದ್ರೂ ನಮಗೆ ಇದರಲ್ಲಿ ಗೊತ್ತಾಗ್ಬಿಡತ್ತಲ್ವ ಟೆಸ್ಟ್ಗಳಲ್ಲೆಲ್ಲ. ಸೊ ನಾವು ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೋದು. ಅದಕ್ಕಾಗಿ ಅದೇ ಹೇಳಿದ್ನಲ್ವಾ, ಬಿಡ್ಬೇಕದು. ಪ್ರಾಬ್ಲಮ್ ಇದ್ದಾಗ ಡಾಕ್ಟರ್ ಹತ್ರ ಹೋಗ್ಬೇಕು ಅನ್ನೋದು ಬಿಟ್ಬಿಡ್ಬೇಕದು. ಹೌದು, ಪ್ರಾಬ್ಲಮ್ ಬರೋದಕ್ಕಿಂತ ಮುಂಚೆನ ಡಾಕ್ಟರ್ ಹತ್ರ ಹೋಗಿ ಅಡ್ವೈಸ್ ತಗೊಳ್ಳೋದು ಬೆಟರ್. ಇನ್ನೊಂದು, ಕೆಲವರಿಗೆ ಲೇಟ್ ಆಗಿ ಮದುವೆ ಆಗಿರುತ್ತೆ, ಅಥವಾ ಒಂದು 30 ವರ್ಷ ಮೇಲೆ ಮಕ್ಕಳು ಮಾಡ್ಕೊಳ್ಬೇಕು ಅಂತ ಹೇಳಿ ಪ್ಲಾನ್ ಮಾಡ್ತಿರ್ತಾರೆ. ಅಂದ್ರೆ ಸ್ವಲ್ಪ ಲೇಟ್ ಆಗಿ ಪ್ರೆಗ್ನೆನ್ಸಿ. ಕಾಲದಲ್ಲಿ ಎಲ್ಲರೂ ಒಂದು 60-70% ಹಾಗೆ ಇದ್ದಾರೆ. ಹೌದು, ಮತ್ತೆ ಎಲ್ಲರೂ ಲೈಫಲ್ಲಿ ಸೆಟ್ಲ್ ಆಗ್ಬೇಕಲ್ಲ, ಆಗ್ಲೇಬೇಕು. ಈಗ 2 ಇಂಪಾರ್ಟೆಂಟ್. ಹೆಲ್ದಿಯಾಗಿ ಮಗುನು ಹುಟ್ಟಬೇಕು, ಹುಟ್ಟಿದ್ಮೇಲೆ ಹೆಲ್ದಿಯಾಗಿ ಬೆಳೆಯೋದು ಬೇಕಲ್ವಾ. ಸುಮ್ಮನೆ ಚಿಕ್ಕ ವಯಸ್ಸಲ್ಲಿ ನೀವು ಹೆಲ್ದಿಯಾಗಿ ಮಗುನ್ ಮಾಡ್ಕೊಂಡಿ ಆಮೇಲೆ ಬೆಳೆಸೋದು ಹೇಗೆ, ಕಷ್ಟ ಆಗತ್ತೆ. ಇಬ್ರು ಹಣ ಇಲ್ಲ, ಫೈನಾನ್ಸಿಯಲಿ ಸ್ಟೇಬಲ್ ಇಲ್ಲ, ಸಪೋರ್ಟ್ ಇಲ್ಲ, ಮಕ್ಕಳು ಆಡೋದು, ಅದನ್ನ ಕೇರ್ ಮಾಡೋದು ಆಗೋದೇ ಇಲ್ಲ. ಆ ರೀತಿ ಅರ್ಧ ಬೆಳೆಸೋ ಬದಲಾಗಿ ಕಂಪ್ಲೀಟ್ ಆಗಿ ಕೇರ್ ತಗೊಂಡು ಚೆನ್ನಾಗಿ ಬೆಳೆಸೋದು ಬೆಟರ್. ಸೊ ಅದಕ್ಕಾಗಿ ನಾವು ಎಲ್ಲಾ ನೋಡ್ಕೋಬೇಕಾಗುತ್ತೆ, ಏಜ್ ಒಂದೇ ಅಲ್ಲ. ಸೊ ನಾವು ಅಷ್ಟೇ ಅಲ್ವಾ, ಮದ್ವೆ ಆದ್ಮೇಲೆ ಒಂದು 4 years ಬೇಡ, ಫಸ್ಟ್ ಸೆಟ್ಲ್ ಆಗೋಣ ಲೈಫ್ ಅಲ್ಲಿ. ನಿಜ, ಅವಾಗ ಒಳ್ಳೆ ಡಿಸಿಷನ್ ತಗೊಂಡಿದೀವಿ ಅಂತ ಅನ್ಸುತ್ತೆ. ಇಲ್ಲಾಂದ್ರೆ ಒಬ್ರಿಗೊಬ್ರು ಅರ್ಥನೇ ಆಗಲ್ಲ, ನಾವ್ ಏನ್ ಮಾಡ್ಬೇಕು, ಏನ್ ಮಾತಾಡ್ಬೇಕು. ಈಗ ಹೆಂಗಾಗ್ಬಿಟ್ಟಿದೆ ಅಂದ್ರೆ, ಈಗ್ಲೂ ಕೆಲವೊಂದು ಹಳ್ಳಿ ಊರುಗಳಲ್ಲಿ ಮದ್ವೆ ಆದ್ಕೊಳ್ಳೋ ನೆಕ್ಸ್ಟ್ ಇಯರ್ ಮಕ್ಳು ಆಗಿರ್ಬೇಕು. ಇಲ್ಲ ಅಂದ್ರೆ ನೀವ್ ಹೆಣ್ಣಲ್ಲ, ನಾ ಗಂಡಲ್ಲ. ಹೌದು, ಪಾಪ ಕೆಲವರಿಗಂತೂ ಮರ್ಯಾದೆನೆ ಕೊಡೋದಿಲ್ಲ. ಎಷ್ಟು ಬೇಜಾರಾಗತ್ತೆ. ಏನದು, ಒಬ್ರಿಗೊಬ್ಬರು ಅರ್ಥನೇ ಮಾಡ್ಕೊಂಡಿರೋದಿಲ್ಲ, ಡೈರೆಕ್ಟ್ ಆಗಿ ಮಕ್ಳಾಗ್ಬಿಡ್ಬೇಕಂತ. ಏನಪ್ಪ ವಿಚಿತ್ರ. ಅದು ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಬೇಡ ಅವ್ರಿಗೆ. ಜಸ್ಟ್ ಮಕ್ಳು ಮಾಡ್ಕೊಂಡ್ರೆ ಮುಗೀತಾ, ಅದೇ ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆಮೇಲೆ ಯಾರು ನೋಡೋರು? ಆಮೇಲೆ ಒಂದು ಲೈಫ್ ಅಲ್ಲಿ ಎಲ್ಲರಿಗೂ ಎಂಜಾಯ್ ಮಾಡ್ಬೇಕು ಅನ್ನೋದು ಇರುತ್ತೆ. ಅದು ಏನ್ ದೊಡ್ಡ ಎಂಜಾಯ್ಮೆಂಟ್ ಅಂತ ಏನೂ ಅಲ್ಲ. ಕೂಡಿ ಹೊರಗಡೆ ಹೋಗೋದು, ತಿರ್ಗೋದು, ಮಾಡೋದು ಎಲ್ಲ ಇರುತ್ತೆ, ಚಿಕ್ಕ ಪುಟ್ಟ ಇಂಟ್ರೆಸ್ಟ್ ಎಲ್ಲ. ಅದೆಲ್ಲ ಆಸೆ ತೀರಿಲ್ಲ ಅಂದ್ರೆ ಒಂಥರ ಬೋರ್ ಆಗ್ಬಿಡುತ್ತೆ ಲೈಫ್. ಹೌದು. ಸೊ ನೀವಿಬ್ರು ಗಂಡ ಹೆಂಡತಿ ಒಂದು 30 ಎಬೋ ಏಜ್ ಆಯ್ತು ಅಂದ್ರೆ ನೀವು ಡೈರೆಕ್ಟ್ ಆಗಿ ಡಾಕ್ಟರ್ನ ಮೀಟ್ ಮಾಡಿ ಹೇಗೆ ನಾವು ಪ್ರೆಗ್ನೆನ್ಸಿ ಪ್ಲಾನ್ ಮಾಡಬೇಕು ಅಂತ ನೀವು ಅವ್ರನ್ನ ಕೇಳಿದ್ರೆ ಇನ್ನೂ ಫಾಸ್ಟ್ ಆಗತ್ತೆ. ಸೊ ಒಂದು ಏಜ್ ಜಾಸ್ತಿ ಆಯ್ತು ಅಂದ್ರೆ ವೇಟ್ ಮಾಡಕ್ ಹೋಗ್ಬೇಡಿ. ಸೊ ನಿಮ್ಮ ಡಾಕ್ಟರ್ನ ಇನ್ನೊಂದೇನಂದ್ರೆ ನಾವು ಫಿಟ್ ಆಗಿರ್ಬೇಕು.
ಫಿಟ್ ಆಗಿರ್ಬೇಕು. ಆಮೇಲೆ ಎಲ್ಲದಕ್ಕೂ ಪ್ಲಾನ್ ಮಾಡ್ಕೋಬೇಕು. ಮಕ್ಕಳಾದ್ಮೇಲೆ ಅವ್ರನ್ನ ನೋಡ್ಕೊಳ್ಳೋ ಕೆಪಾಸಿಟಿ ಇದೆಯಾ ಇಲ್ಲ, ಅದು ಇಂಪಾರ್ಟೆಂಟ್. ಸಪೋರ್ಟ್ ಇದೆಯಾ ಇಲ್ಲ, ಹಣ ಇದೆಯಾ ಇಲ್ಲ, ಟೈಮ್ ಇದೆಯಾ ಇಲ್ಲ, ಎಲ್ಲ ಪ್ಲಾನ್ ಮಾಡ್ಕೊಂಡು ಮಾಡ್ಬೇಕು. ಬೆಸ್ಟ್ ಅಂದ್ರೆ ಒಂದು ಡಾಗ್ ಆದ್ರೂ ಏನಾದ್ರೂ ತಗೊಂಡು ಫಸ್ಟ್ ಟ್ರೈ ಮಾಡ್ಬೇಕು ಮನೆಯಲ್ಲಿ. ಗೊತ್ತಾಗ್ಬಿಡುತ್ತೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ. ಮಕ್ಕಳು ಅದಕ್ಕಿಂತ ಜಾಸ್ತಿ ಡಾಗ್ಗಿಂತ. ಡಾಗೇ ಅಲ್ಲ, ನಿಮ್ಗೆ ಏನ್ ಯಾವ್ದಾದ್ರು ಒಂದು ಸಾಕು ಪ್ರಾಣಿ ಇಷ್ಟ ಆಗತ್ತಲ್ವಾ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ತಗೊಂಡ್ ಬಂದು ನೋಡಿ. ಒಂದು 2 years ನೀವು ಅದನ್ನ ಚೆನ್ನಾಗಿ ನೋಡ್ಕೊಂಡಿದ್ದೀರಾ ಅಂದ್ರೆ ನೀವು ಮಗುನ ಇನ್ನೂ ಬೆಟರ್ ಆಗಿ ನೋಡ್ಕೊಳ್ತೀರಾ. ಸೊ ಇನ್ನು ಇವತ್ತಿನ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ನಿಮ್ಮ ಮಕ್ಕಳಿಗೂ ಹೆಲ್ದಿ ಮತ್ತು ಟೇಸ್ಟಿ ಫುಡ್ ಬೇಕು ಅಂದರೆ ಈ ಸ್ಲರ್ಪ್ ಫಾರ್ಮ್ ಪ್ರಾಡಕ್ಟ್ಸ್ ತುಂಬಾ ಚೆನ್ನಾಗಿರುತ್ತೆ. ನನಗೂ ಇದು ತುಂಬಾ ಇಷ್ಟ ಆಯಿತು. ಇದು ಇಬ್ರು ತಾಯಂದಿರು ಸೇರಿ ಮಾಡಿರುವಂಥದ್ದು. ನಮ್ಮನೇಲಿ ಯಾವಾಗಲೂ ಸ್ವಲ್ಪ ಸ್ಟಾಕ್ ಇಟ್ಕೊಂಡಿರ್ತೀನಿ. ನಿಮಗೂ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ.